ನಾವು ಕರೆಯುವ ಉದ್ದೇಶ ಅಂತಂದ್ರೆ ಈಗ ನಮ್ಮ ಶಾಸಕರು ಹೇಳಿದ್ರು. ನಾವೊಂದು 10 ದಿನ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ ಇಲ್ಲಿ. ಶಾಸಕರು ಶಿರ್ಪುರ್ ಮಾದರಿ ಬಂದಾಗ ಅವ್ಯವಹಾರ ಆಗ್ಯದ ಅಂತ ಹೇಳಿದರು. ಅದಕ್ಕೆ ಉತ್ತರ ಕೊಡಾಮಂತ ಹೇಳಿ ನಾವೊಂದು ಮಾದರಿ ಬರ್ಗ ರೈತರು ಆಮೇಲೆ ಪೀಣ್ಯ ಬಸ್ ರೈತರು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಮಾಡ್ಮ್ಯಾಗ ಏನಾಯ್ತಂದ್ರೆ ನಮ್ಮೂರಲ್ಲಿ BJP ಕಾರ್ಯಕರ್ತರು ಅವರು ಒಂದು ಶಾಸಕರ ಮಾಜಿ ಶಾಸಕರ ಬೆಂಬಲಿಗರು ಅವ್ರು ಏನು ಮಾಡಿದ್ರು ಅಂದ್ರೆ ಅಲ್ಲಿ ನೇಜ ಸ್ಥಿತಿಗೆ ಹೋಗಿಸಿಂದ ಹಿಂಗೆ ಆಗ್ಯದ ಅಂತ ಅವರೊಂದು ಯಾವ ತಾರೀಕಿಗೆ ಅಂದ್ರೆ 20 ಜೂನ್ಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವ್ರು ಪತ್ರಿಕಾಗೋಷ್ಠಿದಾಗ ಏನೇನು ಕೇಳ್ಯಾರ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಇವತ್ತು ಸಮಂಜಸ ಕೊಡ್ಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯಾಗಿ ನಾವು ಹಾಕೊಂಡಿದ್ದೆವು. ಮೊದಲನೇದಾಗಿ ಅವರು ಎಲ್ಲಿ ಹೋಗ್ಯಾರ ಅಂತಂದ್ರೆ ಒಂದು ಚೆಕ್ ಡ್ಯಾಮ್ ಹೊಡೆದು ಊರಾಗಿದ್ದ ನಮ್ಮ ಮುಂದದಲ್ಲಿ ಅಂದ್ರೆ 2 ಹಳ್ಳ ಕಲಿತಾವ. 2 ಹಳ್ಳ ಕಲಿತಲ್ಲಿ ಅಲ್ಲಿ ಹೋಗಿಸಿಂದ ಅವ್ರು ನೋಡಿಸಿಂದ ಏನು ಹೇಳ್ಯಾರ, ಇದು ಅವ್ಯವಹಾರ ಆಗ್ಯದ, ಎಲ್ಲ ಹೊಡೆದದ, ಏನೂ ಇಲ್ಲ, ಇದು ಬರೀ ರೊಕ್ಕ ಎತ್ತದ ಕೆಲಸ ಅದ ಅಂತ ಹೇಳ್ಯಾರ. ತಮಗೆಲ್ಲ ಗೊತ್ತಿದೆ ಅಂತೆ ಆಲ್ಮೋಸ್ಟ್ ಎಷ್ಟು ಮಳೆ ಬಂತ ಹೇಳಿ ಎಲ್ಲ ಕಡೆ. ಬರೀ ಕರ್ನಾಟಕ ಇದು ಬರೀ ನಮ್ಮದು ಗುಲ್ಬರ್ಗ ಡಿಸ್ಟಿಕ್ ಅಟ್ಟೆ ಫ್ಲಡ್ ಬಂದಿಲ್ಲ, ಇಡೀ ಕರ್ನಾಟಕಕ್ಕೆ ಮಳೆ ಹೆಚ್ಚಾಗಿ ಎಲ್ಲ ಕಡೆ ಆಗ್ಯಾವ. ಹೊಡೆದು ಒಪ್ಕೊಳ್ಳಲಿಲ್ಲ ತಲ ಅದು ಹ್ಯಾಂಗ್ ಆಗ್ಬೇಕಾಗಿತ್ತು ಕರೆಕ್ಟ್ ಹಂಗೆ ಆಗಿತ್ತು ರೀ. ಚೆಕ್ ಡ್ಯಾಮ್ ಎಷ್ಟು ಹ್ಯಾಂಗ್ ಕಟ್ಟಬೇಕಾಗಿತ್ತು, ಕಲ್ಲಿನ ಚಾಪ್ ಎಷ್ಟು ಹೊಡಿಬೇಕಾಗಿತ್ತು, ಮುಂದೆ ಎಷ್ಟು ಹೊಡಿಬೇಕಾಗಿತ್ತು, ಹಿಂದೆ ಎಷ್ಟು ಹೊಡಿಬೇಕಾಗಿತ್ತು, ಮುಂದೆ ಬೇಸ್ಮೆಂಟ್ ಎಷ್ಟು ಹಾಕೋಬೇಕಿತ್ತು, ಆದ್ಮೇಲೆ ಬೋರ್ವೆಲ್ ಎಷ್ಟು ಹೊಡಿಬೇಕಾಗಿತ್ತು, ಎಲ್ಲ ಕೆಲಸ ಕರೆಕ್ಟ್ ಆಗ್ಯಾವ. ಅವ್ರನ್ನು ಈಗ ಅದು ಖರಾಬ್ ಆದ್ಮೇಲೆ ಹೋಗಿ ಹೊಡ್ಯಾರ, ಅವ್ರು ಪೈಲರ್ ಹೊಡ್ಯಾರ ನನಗೆ ಅನ್ಸಾಗ್ಯದ. ಯಾಕಂದ್ರೆ ಒಬ್ರು ಅದ್ರಾಗ ಏನು ಕೇಳ್ತಾರಂದ್ರೆ ಬಾಜು ಕಲ್ಲಿನ ಚಾಪ್ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಪ್ರತಿ ಒಂದು ಎಲ್ಲಿ ಚೆಕ್ ಡ್ಯಾಮ್ ಆಗ್ಯದ ಅಲ್ಲಿ ಕಲ್ಲಿನ ಚಾಪ್ 4 ಕಡೆ ಕಲ್ಲಿನ ಚಾಪ್ ಆಗ್ಯಾವ್ರಿ. ಮುಂದೆ ನೀರು ಬೀಳಂಗೆ ಮಣ್ಣು ಹರ್ಕೊಂಡು ಹೋಗ್ತಂತೇಳಿ ಅಲ್ಲಿ ಬೆಡ್ ಹಾಕಿದ್ದಾರೆ. ಮತ್ತು ನೀರು ಹಿಂಗ್ಲೆ ತಿಳ್ಕಿಸಿ ಅಲ್ಲಿ ಹೋಲ್ ಹಾಕಿದ್ದಾರೆ ಎಲ್ಲ 300 ಫೀಟ್. ಮತ್ತು ಅವ್ರೇನು ನೋಡಿಲ್ಲ, ಅವ್ರಿಗೆ ಕಣ್ಣಿಗೆ ಕಾಣಿಸಿಲ್ಲ. ಫಸ್ಟ್ ಅವ್ರು ಏನಂತ ಹೊಡೆದು ಇದಕ್ಕೆ ನಾ ಏನೇನು ಹೇಳ್ತೀನಿ, ಮಳೆ ಹೆಚ್ಚು ಬಂದು ಹೊಡೆದದ, ಅದು ಯಾರ ಕೈಗಿಲ್ಲ, ಅದು ಪ್ರಕೃತಿ ಮೇಲೆ ಅದು ಹೊಡೆದದ. ಅಷ್ಟು ಆದ್ರೆ ಬಿ ಅಷ್ಟು ಹೊಡೆದು ನೀರು ಹೋದ್ವಿ, ಅಷ್ಟಾದ್ರೂ ನೀರು ಹೋದ್ರೆ ಬಿ ಇನ್ನಾದ್ರೆ ಬಿ ನಾ ಲಾಸ್ಟ್ ಟೈಮ್ ನಮ್ಗೆ ಪ್ರೆಸ್ ಕೊಡ್ದಾಗ ನಾ ಹೇಳಿನಿ, ಇನ್ನಾದ್ರೆ ಬಿ ನಮ್ಮ ಹೊಲದಲ್ಲಿ ಬ್ಯಾಸಿಗೆ 20 ಎಕರೆ ನೀರಾವರಿ ಇದೆ, ಈಗ 20 ಎಕರೆ ನೀರಾವರಿ ಅದು. ಅವ್ರು ಮೊನ್ನೇನು ಹೋಗಿರಲ್ಲ, ಅಲ್ಲಿದೆ ಒಂದು 2 ನಿಮಿಷ ನಾನು ಬಾಯಿ ಹೋಗಿ ನೋಡೋದು ಗೊತ್ತಾಗ್ತಿತ್ತು ಅವ್ರಿಗೆ. ನಾನು ಹೇಳಿದ ದಿನ ನನ್ನ ಬಲ್ಲಿ 2 ಮೋಟ್ರ್ ನಡೀತಾವ, ನಾನು 20 ಎಕರೆ ಕಬ್ಬದ ನೋಡಿರ್ತೀವಿ. ಅಲ್ಲಿ ಹೋಗಿ ನೋಡಿಲ್ಲ, ಅವ್ರು ಬಡದಲ್ಲಿ ಹೋಗಿ ನೋಡ್ಯಾರ. ಆರೋಪ ಮಾಡಿದವರು ಒಬ್ಬರು ರಾಜಶೇಖರ್ ಕಂಬಾರ ಅಂತ ಹೇಳಿ ನಮ್ಮೂರವ್ರು ಯಾರ, ಅವ್ರದ್ದು ಬಿ ಅಲ್ಲೇ ಬಾಯಿ ಬಾಜುನಿ ಅದ. ಅವ್ರ ಬಾಯಿಗೂ ಏನೋ ಬೆಳೆಯಲ್ಲ. ಅವ್ರು ಇದಕ್ಕೆ ಅವ್ಯವಹಾರ ಆಗ್ಯದ ಕೇಳಿ ಹೆಚ್ಚು ಹೇಳ್ತಾರಂತಂದ್ರೆ ಇದೇ ನ್ಯಾಯ ರೀ. ಅಲ್ಲಿ ಹೋಗಿ ಸತ್ಯ ಘಟನೆ ನೋಡ್ಬೇಕು ಅವ್ರೆಲ್ಲವೂ ಬಡೋದು. ಮತ್ತೆ ಇನ್ನೊಂದೇನು ಆರೋಪ ಮಾಡ್ತಾರಂತಂದ್ರೆ ಅವರು ಇದು ಏನು ಮಾಡ್ಯಾರ, ಅವ್ರು ಏನು ಹೇಳ್ತಾರಂದ್ರೆ ಇದು ಮಹಾರಾಷ್ಟ್ರಕ್ಕಷ್ಟೇ ಪ್ಲಸ್ ಆಗ್ಯದ ಅಂತ ಹೇಳ್ತಾರೆ. ಅಂದ್ರೆ ಮಹಾರಾಷ್ಟ್ರಕ್ಕಷ್ಟೇ ಪ್ಲಸ್ ಆಗ್ಯದ ಅಂತಂದ್ರೆ ಹೆಂಗ್ರಿ, ಈಗ ನಮ್ಮ ಹೊಲ ಆಗ ಮಹಾರಾಷ್ಟ್ರನೇ ಬರ್ತದೆ. ಅದೇ ನಮ್ಮ ದೇಶ ಬಿಟ್ಟು ಬೇರೆ ದೇಶ, ನಮ್ಮ ದೇಶದಾಗೆ ಅಲ್ಲ, ಅದು ಮಹಾರಾಷ್ಟ್ರನೇ ಬರ್ತದೆ. ಮಹಾರಾಷ್ಟ್ರ ಬರ್ತದೆ, ಮಹಾರಾಷ್ಟ್ರ ಪ್ಲಸ್ ಆಗ್ತದೆ ಅಂತ ಹೇಳ್ತಾರೆ. ಇವ್ರು ಮುಂಜಾನೆ ಹೇಳೋಣ ನಾವೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತೀವಲ್ರಿ. ಕಿರಾಣಿ ತರಕ್ಕೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಏನಾದ್ರು ಕೆಲಸ ಇತ್ತ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಎಲ್ಲ ಹೋಗಿಸಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಲ್ರಿ ಟೈಮಿಗೆ. ಮತ್ತು ಇವ್ರಿಷ್ಟು ಮಹಾರಾಷ್ಟ್ರಕ್ಕೆ ಪ್ಲಸ್ ಆಗ್ತದೆ, ಇವ್ರಿಗೆ ಕಾಜಿ ಇತ್ತಂದ್ರೆ ಇವ್ರು ಎಲ್ಲ ತಮ್ಮ ಕೆಲಸಕ್ಕೆ ಕರ್ನಾಟಕ ಬರಬೇಕು, ಮಹಾರಾಷ್ಟ್ರಕ್ಕೆ ಕೂತಾರೆ ಇವ್ರು ಮತ್ತೆಲ್ಲ. ಅದೇನು ಅದು ಬಿ ತಪ್ಪ. ಮತ್ತು ಇನ್ನೊಬ್ರು ಏನು ಮಾತಾಡ್ತಾರಂತಂದ್ರೆ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ ಮಾತಾಡ್ತಾರೆ. ಹ್ಯಾಂಗೆ ವೈಜ್ಞಾನಿಕವಾಗಿ ಆಗಿಲ್ಲ? ಇವ್ರೇನು ಪೂರ ಕ್ರಿಕೆಟರ್ ಆದ್ಮೇಲೆ ಯಾರಿಗೂ ನೋಡ್ಯಾರಿ ನೋಡ್ರಿ. ನನ್ನ ಹೊಲದ ಬಾಜು ಆಗ್ಯದ, ನಾ ಖುದ್ದು ನೋಡಿನಿ, 9 ಫೀಟ್ ಗಾರಿ ಬಿಲ್ಸ್ ಬಿಲ್ಸ್ 10 ತನಕ ಗಾರಿ ಹೊಡೆದಾರಿ. ಆಮೇಲೆ ಎಷ್ಟು ಕಲ್ಲಿನ ಚಾಪ್ ಹೊಡಿಬೇಕು ಹೊಡಿದಾರೆ, ಎಷ್ಟು ಮಣ್ಣು ಮ್ಯಾಗ ಹಾಕ್ಬೇಕಲ್ಲ, ಅದು ಏನಾಗಬೇಕು ಎಲ್ಲ ಕೆಲಸ ಆಗ್ಯದ. ಮಳೆ ಬಂದು ಅಷ್ಟೇ ಹೊಡೆದ. ಅಷ್ಟು ನೀರು ನಿಂತರು ಬಿ ನಾನು ನಿಮ್ಗೆ ಹೇಳ್ತೀನಿ, ಏನೋ ಇಲ್ಲಿ ಮಳೆ ಬಂದಿಲ್ಲ ಕಲಬುರಗಿ, ನಮ್ಮಲ್ಲಿ 2 ದಿನ ಮಳೆ ಬಂದದ. ನಮ್ಮ ಊರ ಬಾಜುನೇ ನಿಮ್ಗೆ ಫೋಟೋ ಕೊಡ್ತೀವಿ, ನಮ್ಮ ಊರ ಬಾಜುನೇ ಕೆರೆ ತುಂಬಿ ನಿಂತದಿ. ನಾವು ಊರಾಗ ಹೋಗಕ್ಕೆ ಬರಕ್ಕೆ ದೊಡ್ಡ ಪೂಲ್ ಬಲ್ಲಿ ನೀವು ರೈಟ್ ಸೈಡ್ ನೋಡಿದ್ರೆ ಪೂರ ಕೆರೆ ಒಂದೇ ಒಂದು ಚೆಕ್ ಡ್ಯಾಮ್ ಅಂದ್ರೆ ಒಂದೇ ಮಳೆ ಚೆಕ್ ಡ್ಯಾಮ್ ತುಂಬಿ ನಿಂತ. ಮತ್ತು ಇನ್ನೊಬ್ರಿಗೆ ಏನು ಮಾತಾಡ್ತಾರೆ ಅಂದ್ರೆ ಶಾಸಕರಿಗೆ, ನೀವು ಕಾಲುವೆ ಮಾಡ್ರಿ ನಿಮ್ಗೆ ಸಪೋರ್ಟ್ ಆದ ಹೇಳಿದಾರೆ ಅವರು. ಇವ್ರು ಇಷ್ಟು ನೋಡ್ರಿ ಇದ್ರದ್ದೇ ಸಂಬಳಿಸಲಿಕ್ಕೆ ಈ ಶಾಸಕರಿಗೆ ಕಾಲುವೆ ಮಾಡಕ್ ಹೇಳ್ತಾರೆ, ಇದ್ರದ್ದೇ ಸಂಬಳ. ಇದು ಮಾಡಿದ್ರೆ ಅವ್ರಿಗೆ ತೃಪ್ತಿ ಇಲ್ಲ. ಶಾಸಕರು ನೋಡ್ರಿ ಶಿರ್ಪುರ್ ಮಾದರಿ ಇದ್ರಿ ಕರ್ನಾಟಕದಾಗ ಎಲ್ಲಿ ಆಗಿಲ್ಲ, ಮುಖ್ಯಮಂತ್ರಿಯವರ ಸ್ವಕ್ಷೇತ್ರದ ಆಗಿಲ್ಲ. BR ಪಾಟೀಲ್ ಅವ್ರು ಹೋಗಿ ಅಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದು ಆಫೀಸರ್ ಕರ್ಕೊಂಡು ಹೋಗಿ ನಮ್ಮ ಜಿಲ್ಲೆಗೆ ದುಡ್ಡು ಬೇಕಂತ ಹೇಳಿ ತಂದು ಇಡೀ ಕರ್ನಾಟಕದಲ್ಲಿ ಪೈಲ ಆಗಿದ್ದು ಆಳಂದ್ ತಾಲೂಕ.